ಎದ್ದು ಎಣ್ಣೆ ಹಚ್ಕೊಂಡಿನಿ ಜಳಕ ಮಾಡ್ಬೇಕು ಸರ್. ಗೈಸ್ ನೋಡಿ ನಂದು ಎಷ್ಟೆಲ್ಲ ಆಗಿದೆ ಅಂತ. ಗೈಸ್ ಇವತ್ತು ಅಮಾಸೆ ಅಂತೆ. ಮತ್ತು 20 ಮಿಲಿಯನ್ ನ್ಯೂಸ್ ವಾಚಿಂಗ್ ಅವರ್ಸ್ ಅಂತೂ 8,000 ಐತಿ ಗೈಸ್. ಎಷ್ಟು ದಿನ ಆಗ್ಬಿಟ್ಟಿದ್ದಪ್ಪ ಅಂದ್ರೆ ಲಾಗ್ ಗೈಸ್ ಒಬ್ಬನೇ ಆಗ್ಬಿಟ್ಟಿದ್ದೀನಿ ನಾನು ಲಾಗ್ ಮಾಡಕ್ಕೆ. ಯಾರು ಇಲ್ಲ ಗೈಸ್, ಯಾರು ಬೇಕಲ್ಲ ಫೋನ್ ಇಟ್ಕೊಂಡು ನಿಂದ್ರಕ್ಕೆ ಯಾರು ಇಲ್ಲ. ಎಲ್ಲರೂ ಹೋದ್ರೆ ಯೂಟ್ಯೂಬ್ ಅಂತೂ ನೆಕ್ಸ್ಟ್ ಇಯರಿಂದ ಮಾನಿಟೈಸೇಷನ್ ಮಾಡೋಕ್ಕೆ 7,000 ಆರ್ಸ್ ಕೊಟ್ಟಿದ್ದೆ. 7,000 ಆರ್ಸ್ ಕೊಡ್ತೀನಿ. ಪ್ರಾಪರಾಗಿ ಒಂದು ಏನಾರ ಕಾಂಟೆಂಟ್ ಕೊಡಲೇಬೇಕು. ಸಬ್ಸ್ಕ್ರೈಬರ್ ಗೈಸ್ ನೋಡಿ ಗೈಸ್ ಬನ್ನಿ ಗಿಡ ಅವಾಗಿನ ಗೈಸ್ ನೋಡಿ ಮಿನಿ ಬಾಜು ಗೈಸ್ ನೋಡಿ ನಮ್ಮ ಮನೆ ಮುಂದೆ ಸಟ್. ಹಾಯ್ ಗಾಯ್ಸ್, ನೋಡಿ ಇವತ್ತು ಬೆಳಗ್ಗೆ ಎದ್ದು ಎಣ್ಣೆ ಹಚ್ಕೊಂಡಿನಿ ಜಳಕ ಮಾಡ್ಬೇಕು ಸದ್ದ. ಜಳಕ ಮಾಡಿ ಫ್ರೆಶ್ ಅಪ್ ಆಗಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿ ಫೈನಲಿ ಫ್ರೆಶ್ ಅಪ್ ಆದೆ. ಈಗ ನಾಷ್ಟ ಮಾಡಬೇಕು. ಆದರೆ ನಮ್ಮ ಮನೆಯಲ್ಲಿ ಕಾಯಿ ತಮ್ಮ ಅನ್ನುತ್ತಾ ಇದ್ದಾರೆ. ಕಾಯಿ ತಮ್ಮಂದು ಸುಳೋದು ನಾಷ್ಟ ಮಾಡ್ಬೇಕು ಗೈಸ್. ನೋಡಿ ಗೈಸ್ ಕಾಯಿ ತಂದೆ ಗೈಸ್. ಒಂದು ಕಾಯಿಗೆ ನಮ್ಮ ಊರಲ್ಲಿ 25 ರೂಪಾಯಿ ಅಂತೆ. 25-30 ರೂಪಾಯಿ ಗೈಸ್ ಕಾಯಿ ಇಲ್ಲಿ. ಹೊರಗಡೆ ಆದರೆ 20-15 ರೂಪಾಯಿ ಸಿಗ್ತವೆ. ಇಲ್ಲಿ ನೋಡಿ 20 ರೂಪಾಯಿ ಅಂತೆ. ಎಷ್ಟು ರೇಟ್ ಇದೆ ನೋಡಿ ಗೈಸ್. ಕಾಯಿ ಸುಳಿದ್ಬಿಟ್ಟು ನಾಷ್ಟ ಮಾಡಬೇಕು. ಬನ್ನಿ ಕಾಯಿ ಸುಳಿಯಮ್ಮಿ. ಗೈಸ್ ನೋಡಿ ಫೈನಲಿ ಕಾಯಿ ಸುಳಿಯೋದಾಯ್ತು. ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನೋಡಿ ಭಾಳ ದಿನ ಆಯ್ತು ಲಾಗ್ ಮಾಡಿಲ್ಲ. ಇವತ್ತು ಲಾಗ್ ಮಾಡತ್ತೀನಿ. 5 ದಿನ ಆಯ್ತು ಗೈಸ್ ಲಾಗ್ ಮಾಡಾರೆ. ಇವತ್ತು ಲಾಗ್ ಮಾಡತ್ತೀನಿ. ಯಾಕೆ ಲಾಗ್ ಮಾಡಿಲ್ಲಪ್ಪ ಅಂದರೆ ಗೈಸ್ ನನ್ನ ಮಲ್ಗೈ ಫುಲ್ ಬ್ಯಾನ್ ಆಗ್ಬಿಟ್ಟಿತ್ತು. ಭಾಳ ದಿನ ಆಯಿತು. ಸೊ ಅದಕ್ಕೆ ಇವತ್ತು ಲಾಗ್ ಮಾಡತ್ತೀನಿ ಗೈಸ್. ನೋಡಿ ನಂದು ಎಷ್ಟೆಲ್ಲ ಆಗಿದೆ ಅಂತ. ಗೈಸ್ ಮನ್ಯಾಗ ಬೈದು ಈ ಥರ ಮಾಡಿಸಿದ್ದಾರೆ. ಸಾಕಾಕಿ ನಾನು ಈ ಥರ ಮಾಡ್ತೀನಿ ಕಟಿಂಗ್ ಫುಲ್ ಸಣ್ಣ ಮಾಡ್ತೀನಿ. ನೋಡಿ ಸಿಕ್ಕಾಪಟ್ಟೆ ಬೈತಾರೆ ಗೈಸ್ ಫುಲ್ಲಾಗ್ಬಿಟ್ರೆ ಮನ್ಯಾಗ. ಸೊ ಅದಕ್ಕೆ ನೋಡಿ ಮನೆಯಲ್ಲಿ ಈ ಥರ ಕಟಿಂಗ್ ಮಾಡ್ತೀನಿ ಗೈಸ್. ಇವತ್ತು ಅಮಾಸೆ ಅಂತೆ. ಯಾವ ಅಮಾಸೆ ಅಂದ್ರೆ ನಾಗರ ಪಂಚಮಿ ಬರುತ್ತಲ್ಲ ಗೈಸ್, ಅದಕ್ಕೆ ಮುಂದೆ ಅಮಾಸೆ ಅಂತ ನೋಡಿ. ಎಲ್ಲರೂ ಹಾಸಿಗೆ ಹೋಗೋದು ಮನೆ ಮ್ಯಾಗ ಹಾಕಿದ್ದಾರೆ. ತೋರಿಸ್ತೀನಿ ನೋಡಿ ಸದ್ದ. ನೋಡಿ ಗೈಸ್ ಹಂಗೆ ಹಾಕಿದ್ದಾರೆ ಹಾಸಿಗೆ ಹೋಗೋದು ಅಮಾಸೆಯಲ್ಲಿ ಇವತ್ತು. ಇಲ್ಲಿ ನೋಡಿ ಕೆಳಗೆ ಬಿದ್ದಾಗ ಒಂದಿಷ್ಟು. ಅಲ್ಲಿ ನೋಡಿ ಗೈಸ್ ಎಲ್ಲರೂ ಬಾಜು ಮನೆಯವ್ರು ಹೋಗಿದ್ದಾರೆ ಹಾಸಿಗೆ. ಇವತ್ತು ಅಮಾಸೆ ಎಲ್ಲ ಗೈಸ್, ಅದ್ರ ಸಂಬಂಧ ಇದ್ರಲ್ಲ ಇನ್ನೊಂದು ಅಮಾಸೆ ಬರುತ್ತೆ. ಯಾವ ಅಮಾಸೆ ಅಂದ್ರೆ ಭೀಮನ ಅಮಾಸೆ ಅಂತ. ಸೊ ಆ ಅಮಾಸೆಗೆ ಗಂಡನ ಕಾಳು ಹೆಂಡತಿ ತೊಳಿಬೇಕಂತ. ಸೊ ಅವತ್ತು ತಂದಿದ್ದೇನೆ ಗೈಸ್. ಆಮೇಲೆ ಇವತ್ತಲ್ಲ ನಿಮ್ಗೆ ಏನಾಗುತ್ತಂತ. ಸುಮ್ ಗೈಸ್ ಕಾಮಿಡಿಗೆ ಹೋದೆ, ಜಸ್ಟ್ ಫಾರ್ ಫನ್. ಸೀರಿಯಸ್ ಆಗಿ ತಗೊಳ್ಬೇಡಿ. ಮತ್ತೆ ನೀವು ಗೈಸ್ ನಿನ್ನೊಂದು ಮೆಸೇಜ್ ನೋಡಿದೆ ನಾ ಯೂಟ್ಯೂಬ್ ಒಳಗೆ. ಏನಪ್ಪ ಅಂದರೆ ಗೈಸ್ ನೆಕ್ಸ್ಟ್ ಇಯರಿಂದ ಯೂಟ್ಯೂಬ್ ಅಕೌಂಟ್ ಮಾನಿಟೈಸೇಷನ್ ಆಗ್ಬೇಕಂದ್ರೆ ಸಬ್ಸ್ಕ್ರೈಬರ್ಸ್ ಸೇಮ್ ಗೈಸ್ 1K ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಆದ್ರೆ 20 ಮಿಲಿಯನ್ ಆಗ್ಬೇಕು. ವ್ಯೂಸ್ ಇಲ್ಲ 20 ಮಿಲಿಯನ್ ಆಗ್ಬೇಕು. ಆಮೇಲೆ ಗೈಸ್ 1K ಸಬ್ಸ್ಕ್ರೈಬರ್ಸ್ ಮತ್ತು 20 ಮಿಲಿಯನ್ ನ್ಯೂಸ್ ವಾಚಿಂಗ್ ಅವರ್ಸ್ ಅಂತೂ 8,000 ಐತಿ ಗೈಸ್. 8,000 ವಾಚಿಂಗ್ ಅವರ್ಸ್ ಆಗ್ಬೇಕಂತ. ಸೊ ಭಾಳ ಹೊಡ್ತು ಬೀಳುತ್ತೆ ಇದು ಬಿಗಿನಿಯರ್ಸಿಗೆ. ಯಾರು ನೆಕ್ಸ್ಟ್ ಇಯರಿಂದ ಯೂಟ್ಯೂಬ್ ಅಕೌಂಟ್ ಶುರು ಮಾಡ್ತಾರೆ ಗೈಸ್ ಅವ್ರಿಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಈ ಇಯರ್ದಾಗ ಸ್ಟಾರ್ಟ್ ಮಾಡಿದವ್ರದ್ದು ಗೈಸ್. ಯಾರು ಈ 26ದಾಗ ಸ್ಟಾರ್ಟ್ ಮಾಡಿರಿ ಯೂಟ್ಯೂಬ್ ಅಕೌಂಟ್, ಅವ್ರು ಬೇಗ ಮಾಡ್ಕೋರಿ ಮಾನಿಟೈಸೇಷನ್. ಯಾಕಪ್ಪ ಅಂದ್ರೆ ನೆಕ್ಸ್ಟ್ ಇಯರಿಂದ ಭಾಳ ಇದೆ. 8,000 ಆರ್ಸ್ ಆಗ್ಬೇಕು ಗೈಸ್ ನೆಕ್ಸ್ಟ್ ಇಯರಿಂದ. ಮತ್ತು 20 ಮಿಲಿಯನ್ ನ್ಯೂಸ್ ಆಗ್ಬೇಕು. ಸೊ ಈಗ ಅರ್ಧ ಆಗಿದೆ ಅಂದರೆ 2 hours 3 hours 45 hours ಆಗಿದೆ ನೋಡಿ. ಅವ್ರು ಬೇಗ 5 ತಿಂಗಳಲ್ಲಿ ಮಾಡ್ಕೋರಿ ಅಕೌಂಟ್ ಮಾನಿಟೈಸೇಷನ್.
ಗೈಸ್ ಎಷ್ಟು ದಿನ ಯಾಕೆ ಬಿಟ್ಟಿದ್ದಪ್ಪ ಅಂದರೆ ಲಾಗ್ ಗೈಸ್ ಒಬ್ಬನೇ ಆಗ್ಬಿಟ್ಟಿದ್ದೀನಿ ನಾನು ಲಾಗ್ ಮಾಡೋಕ್ಕೆ. ಯಾರೂ ಇಲ್ಲ ಗೈಸ್, ಒಬ್ರು ಯಾರು ಬೇಕಲ್ಲ ಫೋನ್ ಹಿಡ್ಕೊಂಡು ನಿಂದ್ರಕ್ಕೆ ಯಾರೂ ಇಲ್ಲ. ಸೊ ಎಲ್ಲಾರು ಹೋದ್ರೆ ಏನೋ ಕೆಲಸ ಬಂದ್ಬಿಡುತ್ತೆ, ಲಾಗ್ ಮಾಡೋಕ್ಕಾಗಲ್ಲ. ಸೊ ಕೆಲಸ ಮಾಡಿದ್ರೆ ಹೇಗೆ ಲಾಗ್ ಮಾಡೋಕ್ಕಾಗುತ್ತೆ, ಆಗಲ್ಲ. ಇನ್ನೊಬ್ರು ಬೇಕಾಗಬೇಕು ಗೈಸ್ ಫೋನ್ ಹಿಡ್ಯಕ್ಕೆ. ಸೊ ಆ ಥರ ಫೋನ್ ಹಿಡ್ಕೊಂಡು ನಿಂದ್ರಕ್ಕೆ ಯಾರೂ ಇಲ್ಲ. ಸೊ ನೀವೇನಾದರೂ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಿಮ್ಮ ಜೊತೆ ಒಬ್ರು ಫೋನ್ ಹಿಡ್ಯಕ್ಕೆ ಯಾರು ಇರಲೇಬೇಕು ಗೈಸ್, ಒಬ್ರು ಕ್ಯಾಮ್ರಾಮ್ಯಾನ್ ಜೊತೆ. ಸೊ ಒಬ್ಬರೇ ಮಾಡ್ತೀನಿ ಅಂದರೆ ನಿಮ್ಮ ಕೈಯಲ್ಲಿ ಆಗಲ್ಲ. ಆಗುತ್ತೆ, ಆದರೆ ಒಬ್ಬರೇ ಮಾಡೋ ಕಂಟಿನ್ಯೂ. ನೀವು ಯಾರು ಕೈಯಾಗ ಕೆಲಸ ಕೊಟ್ಟರೆ ಅವಾಗ ಫೋನ್ ಇನ್ನೊಬ್ರ ಕೈ ಒಯ್ಯಬೇಕು. ಇನ್ನೊಬ್ರು ಯಾರೋ ಬೇಕಾಗಬೇಕು ಗೈಸ್ ನಿಮ್ಮ ಜೊತೆಗೆ. ಗೈಸ್ ಯೂಟ್ಯೂಬ್ ಅಂತೂ ನೆಕ್ಸ್ಟ್ ಇಯರಿಂದ ಮಾನಿಟೈಸೇಷನ್ ಮಾಡೋಕ್ಕೆ 8,000 ಅವರ್ಸ್ ಕೊಟ್ಟಿದ್ದೆ, 8,000 ಅವರ್ಸ್ 20 ಮಿಲಿಯನ್ ವ್ಯೂಸ್. ಸೊ ಗೈಸ್ ಅಷ್ಟು ಈಜಿ ಅಲ್ಲ ಲಾಗ್ ಮಾಡೋದು. ಒಬ್ಬರು ನೋಡಿ ಮಾಡಿದ್ರೆ ಕಾಪಿರೇಟ್ ಅಂತ ಬರುತ್ತೆ. ಕಾಪಿರೇಟ್ ಅಂತ ಬಂದರೆ ಆ ಲಾಗಿಗೆ ನಿಮ್ಗೆ ಅಮೌಂಟ್ ಬರಲ್ಲ. ಸೊ ನೀವೇ ಏನಾದ್ರು ಓನಾಗಿ ಥಿಂಕ್ ಮಾಡಿ ಮಾಡಬೇಕು. ಇನ್ನೊಬ್ಬರು ನೋಡಿ ಮಾಡಿದ್ರೆ ಕಾಪಿರೇಟ್ಸ್ ಅಂತ ಬರುತ್ತೆ, ಅಮೌಂಟ್ ಬರಲ್ಲ ಆ ಲಾಗಿಗೆ. ಟೀಚರ್ಲ ಗೈಸ್ ಲಾಗ್ ಮಾಡೋದು ಡೈಲಿ ಮಾಡೋದಂದ್ರೆ ಭಾಳ ಕಷ್ಟ ಇದೆ. ಸೊ ನೀವು ಡೈಲಿ ಏನೋ ಹೊಸ್ದಾಗಿ ಮಾಡಬೇಕು. ಅದೇ ಪದೇ ಪದೇ ಅದೇ ಮಾಡಿದ್ರೆ ಮತ್ತು ಅದಕ್ಕೆ ವ್ಯೂಸ್ ಬರಲ್ಲ. ವ್ಯೂಸ್ ಬರ್ಲಿಕ್ಕಂದ್ರೆ ಲಾಗ್ ಓಡಲ್ಲ ಅದು. ಮತ್ತು ನೀವು ಕಂಟೆಂಟ್ನ ಮುಂಚೆಗೆ ಯೋಚನೆ ಮಾಡಿರ್ಬೇಕು ಲಾಗ್ ಮಾಡ್ಬೇಕಂದ್ರೆ. ಆ ಥರ ಯೋಚನೆ ಮಾಡಿದ್ರೆ ನಿಮ್ಗೆ ವ್ಯೂಸ್ ಭಾರಿ ಬರ್ತವೆ. ಸುಮ್ಮನೆ ಇದು ಏನೋ ಒಂದು ಮನ್ಸಿಗೆ ಬಂತು ಮಾಡ್ತಪ್ಪ ಅಂದರೆ ವ್ಯೂಸ್ ಬರೋಂಗಿಲ್ಲ ಗೈಸ್. ಪ್ರಾಪರಾಗಿ ಕಂಟೆಂಟ್ ಬೇಕು ಏನಾರ ಒಂದು. ಇದಕ್ಕಂದರೆ ಸ್ಕಿಪ್ ಮಾಡಿಬಿಡ್ತಾರೆ, ನೋಡಲ್ಲ. ನೋಡಿ ನೀವು ನಾರ್ಮಲಾಗಿ ಯಾರೋ ಫುಲ್ ನಿಂದು ಲಾಗ್ ಬಿಡಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ. ಇಂಟ್ರೆಸ್ಟ್ ಬಂತಾನೆ ಅಟೆಂಡ್ ನೋಡ್ತಾರೆ, ಇದಕ್ಕಂದ್ರೆ ಇಲ್ಲ. ಅದೇ ನಿಮ್ದು ಏನಾರ ಮಾನಿಟೈಸೇಷನ್ ಆಯ್ತಪ್ಪ ಅಂದರೆ ಅಕೌಂಟು 1 ಲ್ಯಾಕ್ 3 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆದರೆ ಅವಾಗ ನೋಡೇ ನೋಡ್ತಾರೆ. ಯಾಕಂದರೆ ಅವಾಗ ನಿಮ್ಮಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದೇ ಇರ್ತಾರಲ್ಲ, ಅದಕ್ಕೆ ಅವಾಗ ನಿಮ್ಮ ಫ್ಯಾಮಿಲಿ ಥರ ಸೆಟ್ ಆಗ್ಬಿಡ್ತಾರೆ ಒಂದಕ್ಕೆ ಸಬ್ಸ್ಕ್ರೈಬರ್ಸ್ ನಿಮಗೆ. ಸೊ ಅವಾಗ ಏನು ಬೇಕಾದ್ರು ಅವಾಗ ಕಂಟೆಂಟ್ ಥರ ಮಾಡಿ ಏನು ಬೇಕಾದ್ರು ಮಾಡ್ಬೋದು. ಸ್ಟಾರ್ಟಿಂಗ್ ಮಾತ್ರ ಪ್ರಾಪರ್ ಕಂಟೆಂಟ್ ಬೇಕು ಗೈಸ್, ಯಾಕಂದ್ರೆ ಅವಾಗ ಮಾನಿಟೈಸೇಷನ್ ಆಯ್ತು ಅಂದ್ರೆ ಮುಗೀತು, ನಿಮ್ಮ ಲಾಗ್ ಹತ್ರ ಹೊಡೆ ಓಡ್ತವೆ. ಅಟ್ಲೀಸ್ಟ್ 1 ಲ್ಯಾಕ್ ಹೊಡೆ 1 ಲ್ಯಾಕ್ 10K 2K 3K ಆ ಥರ ಹೊಡೆ ಓಡ್ತವೆ ಗೈಸ್. ಗೈಸ್ ನಂದು ಇನ್ನೊಂದು ಏನು ಅರ್ಥ ಆಗಿದೆಯಪ್ಪ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಂದ ಗೈಸ್, ಸ್ಟಾರ್ಟಿಂಗ್ ನಿಮ್ಗೆ ಯಾರೂ ಬೆಲೆ ಕೊಡಲ್ಲ. ಅಕೌಂಟ್ ಮಾನಿಟೈಸೇಷನ್ ಆಗತ್ತಕ್ಕೆ ಯಾರು ನಿಮ್ಗೆ ಕೊಡಲ್ಲ ಬೆಳೆ. ಆಮೇಲೆ ನಿಮ್ದು ಏನಾರು ಅಕೌಂಟ್ ಮಾನಿಟೈಸೇಷನ್ ಆಯ್ತು ಅಂದ್ರೆ ಮುಗೀತು, ನೀವು ತಾನಾಗೆ ಹೋಗುತ್ತೆ ನಿಮ್ಮ ಗ್ರೋ. ಸ್ಟಾರ್ಟಿಂಗ್ ಅಟ್ಟೆ ಗೈಸ್ ಭಾಳ ಪ್ರೆಷರ್ ಬೀಳುತ್ತೆ ಅಕೌಂಟ್ ಮಾನಿಟೈಸೇಷನ್ ಆಗತ್ತಕ್ಕ. ಸೊ ಹೇಗಾದ್ರೂ ಮಾಡಿ ಹೆಂಗಾರ ಮಾಡಿ ಬಟ್ ಅಕೌಂಟ್ ಅಂತೂ ಮಾನಿಟೈಸೇಷನ್ ಮಾಡ್ಕೋಬೇಕು. ಸೊ ಅಲ್ಲಿ ತಕ್ಕ ಅಂತೂ ಪ್ರಾಬ್ಲಮ್ ಇದ್ದಿದ್ದೆ. ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ, ನಿಮ್ಮ ಲಾಗ್ ಹೋಗಲ್ಲ, ನಿಮ್ಮ ಅಕೌಂಟು ಭಾಳ ಜೊತೆ ಮುಂದೆ ಹೋಗಲ್ಲ. ಸೊ ಅಲ್ಲಿ ತಕ್ಕ ಪ್ರೆಷರ್ ಇದ್ದೇ ಇರುತ್ತೆ. ಸೊ ನೀವು ಅಲ್ಲಿ ತಕ್ಕ ಪ್ರಾಪರಾಗಿ ಒಂದು ಏನಾರ ಕಂಟೆಂಟ್ ಕೊಡಲೇಬೇಕು ಸಬ್ಸ್ಕ್ರೈಬರ್ಸ್ ಬರೋಕ್ಕೆ ಮತ್ತು ವ್ಯೂಸ್ ಹೋಗ್ಬೇಕಂದ್ರೆ ಪ್ರಾಪರ್ ಕಂಟೆಂಟ್ ಬೇಕೇ ಬೇಕು ಗೈಸ್. ಒಂದು ಏನಾರ ಪ್ರಾಪರ್ ಕಾಂಟೆಂಟ್ನ ಹುಡುಕಿ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತು ಒಟ್ಟ ಬಿಡಕ್ಕೆ ಹೋಗ್ಬೇಡ್ರಿ. ಬ್ಲಾಗ್ ಮಾಡೋಕೆ ಆಗಲಿಲ್ಲಪ್ಪ ಅಂದ್ರೂ ಶಾರ್ಟ್ಸ್ ಹಾಕಿರಿ. ಶಾರ್ಟ್ಸಿಂದನೂ ನಿಮ್ಮ ವ್ಯೂಸ್ ಬರ್ತವೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಒಟ್ಟ ಅಕೌಂಟ್ ಅಂತೂ ಡೈಲಿ ಒಂದು ಏನೋ ವಿಡಿಯೋ ಹಾಕಿರಿ ಗೈಸ್. ಒಂದು ಏನೋ ವಿಡಿಯೋ ಹಾಕಿದ್ರೆ ನಿಮ್ಮ ಡಾಟಾ ಏನಾದ್ರು ಎಷ್ಟಾಗುತ್ತೆ ಯೂಟ್ಯೂಬಲ್ಲಿ. ಸೊ ಏನಾದ್ರು ಮಾಡುತ್ತಾರಪ್ಪ ಅಂತ ಗೊತ್ತಾಗುತ್ತೆ ಯೂಟ್ಯೂಬ್ಗೆ. ಸೊ ಅದಕ್ಕೆ ಗೈಸ್ ನಿಮ್ಮ ಡಾಟಾ ಮೇನ್ ಮುಖ್ಯ ಯೂಟ್ಯೂಬಲ್ಲಿ. ಸೊ ಅದಕ್ಕೆ ಡೈಲಿ ಒಂದು ವಿಡಿಯೋ ಹಾಕಿ ಬ್ಲಾಗ್ ಮಾಡೋಕ್ಕೆ ಶಾರ್ಟ್ಸ್ ಥರ ಹಾಕಿರಿ, ಏನಾರು ಹಾಕಿರಿ. ವ್ಯೂಸ್ ಬರ್ಲಿಕ್ಕಂದ್ರೆ ಪರವಾಗಿಲ್ಲ. ಸೊ ನಿಮ್ಮ ಡಾಟಾ ಇರ್ತಲ್ಲ ಗೈಸ್ ಯೂಟ್ಯೂಬಲ್ಲಿ, ಅದು ಮೇನ್ ಇಂಪಾರ್ಟೆಂಟು ಗೈಸ್. ನೋಡಿ ಗೈಸ್ ಬನ್ನಿ ಗಿಡ ಅವಾಗಿಂದಾಗಿದೆ, ಭಾಳ ದಿನ ಆಯಿತು, ನಾವು ಹುಟ್ಟಿಂದ ಇದೆ ಗೈಸ್. ನಾನು ನೋಡಿ ಆಮೇಲೆ ಹೆಸರು ಹಾಕಿದ್ದೆ, ಅವಾಗಿಂದ ಇದೆ ಗೈಸ್. ವಯಸ್ಸು ಭಾಳಾಗಿದೆ ಇದಕ್ಕೆ, ಅಂದರೆ ಭಾಳ ದಿನ ಆಯ್ತು ಹಚ್ಚಿ. ಏನಾದರೂ ನೋಡಿ ಹೆಂಗಿದೆ, ಹಸಿರಾಗಿದೆ ನೋಡಿ ಗೈಸ್. ಅವರು ಒಳಗೆಲ್ಲ ಯಾವುದೋ ಬಳ್ಳಿ ಹೋಗ್ಬಿಟ್ಟಿದೆ, ಆದರೂ ನೋಡಿ ಗಿಡ ಹೆಂಗಿದೆ ಗೈಸ್. ನೋಡಿ ಮಿನಿ ಬಾಜು ನೋಡಿ ಇಲ್ಲಿ ಅವ್ರ ಮನೆಗೆ ಮೇಲೆ ಸೈಕಲ್ ಹೆಂಗೆ ಹಚ್ಚಿದ್ದಾರೆ ಅಂತ ತಂದು ಹುಡುಗರು ಗೈಸ್. ಹತ್ರ ಹಚ್ಚಿದ್ದಾರೆ ನೋಡಿ ಸೈಕಲ್ ಮ್ಯಾಗ ತಂದು ಗೈಸ್. ನೋಡಿ ನಮ್ಮ ಮನೆ ಮುಂದೆ ಸೆಟ್ ಹೆಂಗೆ ಹಾಕಿದ್ದಾರೆ ನೋಡಿ. 1 2 3 4 ಸೆಟ್ ಇದ್ದಾವೆ ಗೈಸ್. ಒಂದು ಕಾರಿಗೆ, ಒಂದು ದನಕ್ಕೆ, ಇವು 2 ಮಂದಿವು. ನೋಡಿ ರೋಡ ಕಾಣಿಸಲ್ಲ ಈಗ, ಕೆಳಗಿಂದ ನೋಡಿದ್ರೆ ರೋಡ ಕಾಣಿಸಲ್ಲ, ಏನು ಹೋಗ್ತಾ ವೆಹಿಕಲ್ಸ್ ಅಂತ.
ಮೊದಲೆಲ್ಲ ಸಡ್ಡ ಇದೆಲ್ಲ ರೋಡೆಲ್ಲ ಕಾಣಿಸ್ತಿತ್ತು, ಒಂದು ದಾರಿ ಇತ್ತು, ದೊಡ್ಡ ಜಾಗ. ನೋಡಿ ಎಲ್ಲ ಸಡ್ ಹಾಕಿದ್ದಾರೆ ಅಂತ ನಮ್ಮ ಮನೆ ಮುಂದೆ. ಗೈಸ್ ಇಲ್ಲಿ ಹಳ್ಳಿಯಾಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಗೈಸ್, ನೀರಿನ ಸಮಸ್ಯೆ ಭಾಳ ಇದೆ. ಒಟ್ಟ ನೀರಿಲ್ಲ ಗೈಸ್. ನಮ್ಮ ಬೋರ್ ಅಂತೂ ನೀರು ಹೋಗ್ಬಿಟ್ಟಿದೆ, ನೀರು ಬಿದ್ದಿಲ್ಲ, ನೀರು ಹೋಗಿದೆ ಗೈಸ್. ಇಲ್ಲಿ ಜಗಳ ಆಡ್ತಾರೆ ಬರೀ ನೀರಿಗೆ. ನಮಗೆ ನೀರು ಬೇಕು, ನಿಮಗೆ ನೀರು ಬೇಕು ಅಂತ ಜಗಳ ಆಡ್ತಾರೆ ಬರೀ. ಧ್ವನಿ ಕೇಳ ಗೈಸ್, ಒಂದು ಗೊತ್ತಾಗುತ್ತೆ ಹೇಳಿ ಧ್ವನಿ ಅಂತ. ನೋಡಿ ಕೇಳಿಸ್ತೀನಿ, ನೋಡಿ ಧ್ವನಿ ಕೇಳಿಸ್ತೀನಿ ಅವ್ರದ್ದು. ಕೇಳಿ ಗೈಸ್ ಧ್ವನಿ ಅವ್ರದ್ದು. ಕೇಳ್ತಲ್ಲ ಗೈಸ್, ಧ್ವನಿ ನೋಡಿ ಗೈಸ್. ಇದೇ ಥರ ಬಾಯಿ ಮಾಡ್ತಾರೆ, ಫುಲ್ ಜೋರಾಗಿ ಬಾಯಿ ಮಾಡ್ತಾರೆ ಇದೇ ಥರ. ಸಿಟಿಯಲ್ಲಿ ಆದರೆ ಗೈಸ್ ಇದಷ್ಟು ನೀರಿನ ಸಮಸ್ಯೆನೇ ಇಲ್ಲ. ಮನೆಗೆ ಒಂದು ನೆಲ ಬಿಡ್ತಾರೆ, ಒಟ್ಟು ಏನೂ ಸಮಸ್ಯೆ ಇಲ್ಲ ಸಿಟಿಯಾಗ. ಹಳ್ಳಿಯಾಗ ಭಾಳ ಸಮಸ್ಯೆ ಗೈಸ್. ಒಂದು ಚರಂಡಿ ಇಲ್ಲ, ಗಟರ್ ಇಲ್ಲ, ಎಲ್ಲಿ ಬೇಕಲ್ಲೇ ಸೀಗರ, ಕ್ಲೀನ್ ಇಲ್ಲ, ಏನೇ ಇಲ್ಲ. ಎಲ್ಲಿ ಬೇಕಲ್ಲೇ ಗಿಡಗಳು ಬೆಳೆದಾವೆ ಫುಲ್ ಗೈಸ್. ಸೀಗರ ಇಲ್ಲ ಅಂತರು, ಗಟ್ರ ಇಲ್ಲ, ಏನೇ ಇಲ್ಲ. ಎಲ್ಲಿ ಬೇಕು ನೀರಿನ ಇರ್ತಾವೆ, ಬಚ್ಚಲ್ ನೀರಲ್ಲ. ಹಳ್ಳಿಯಾಗ ಗೈಸ್ ಭಾಳ ಸಮಸ್ಯೆ ಇದ್ದಾವೆ ಗೈಸ್. ಇಷ್ಟು ಹೇಳ್ತಾ ನನ್ನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಬಾಯ್ ಬಾಯ್.